ಆರ್ಎಸ್ಎಸ್ ಸಂಪರ್ಕದ ನ್ಯಾಯಾಧೀಶೆ ಸ್ವರ್ಣಕಾಂತ ಶರ್ಮಾರೆದುರು ಹಾಜರಾಗುವುದಿಲ್ಲ ಎಂದು ಕೇಜ್ರಿವಾಲ್ ಸಿಸೋಡಿಯಾ ಹೇಳಿರುವುದರಿಂದ 3 ಅಮಿಕಸ್ ಕ್ಯೂರಿ ವಕೀಲರನ್ನ ನೇಮಿಸಿರುವುದಾಗಿ ನ್ಯಾಯಾಧೀಶೆ ತಿಳಿಸಿದ್ದಾರೆ. ದಿಲ್ಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಆರ್ಎಸ್ಎಸ್ ಸಂಪರ್ಕದ ನ್ಯಾಯಾಧೀಶರೆದುರು ಹಾಜರಾಗುವುದಿಲ್ಲ ಎಂದು ದಿಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯಾಗಿದ್ದ ಎಎಪಿ ನಾಯಕರಾದ ಅರವಿಂದ್ ಕೇಜ್ರಿವಾಲ್ ಹಾಗೂ ಮನೀಶ್ ಸಿಸೋಡಿಯಾ ವಿಚಾರಣೆಗೆ ಬಂದಿರಲಿಲ್ಲ. ದಿಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ ಸಿಪಿಐ ಮತ್ತು ಬಿಜೆಪಿ ಮರು ದಾಖಲಿಸಿದ ದಿಲ್ಲಿ ಅಬಕಾರಿ ನೀತಿ ಪ್ರಕರಣ ನಡೆಯುತ್ತಿದೆ. ಈಗ ನ್ಯಾಯಾಧೀಶೆ ಸ್ವರ್ಣಕಾಂತ ಶರ್ಮಾ ಅವರು ಈ ಪ್ರಕರಣದ ಬಗೆಗೆ 3 ಅಮಿಕಸ್ ಕ್ಯೂರಿ ಎಂದರೆ ನ್ಯಾಯಾಲಯ ಸ್ನೇಹಿ ವಕೀಲರನ್ನ ನೇಮಿಸುವುದಾಗಿ ಹೇಳಿದ್ದಾರೆ. ಇನ್ನೊಬ್ಬ ಎಎಪಿ ನಾಯಕ ದುರ್ಗೇಶ್ ಪಾಠಕ್ ಕೂಡ ತನ್ನ ನಾಯಕರೊಂದಿಗೆ ವಿಚಾರಣೆಯನ್ನ ಬಹಿಷ್ಕರಿಸಿದ್ರು. ಅಮಿಕಸ್ ಕ್ಯೂರಿ ವಕೀಲರು ಯಾರ ಪರವಾಗಿ ಬೇಕಾದರೂ ವಾದಿಸಬಹುದು, ಆದರೆ ಅವರು ಸ್ವತಂತ್ರ ನಿರ್ಧಾರದವರಾಗಿರಬೇಕು. ಶುಕ್ರವಾರ ಅಮಿಕಸ್ ಕ್ಯೂರಿಗಳನ್ನು ನೇಮಿಸಲಾಗುವುದಾಗಿಯೂ ಅನಂತರ ಎಎಪಿ ನಾಯಕರು ಹಾಜರಾಗಲಿ ಎಂಬ ಮಾತನ್ನ ನ್ಯಾಯಾಧೀಶೆ ಹೇಳಿದ್ದಾರೆ. ಕೇಜ್ರಿವಾಲ್ ಅವರು ಆರ್ಎಸ್ಎಸ್ ಸಂಪರ್ಕದ ನ್ಯಾಯಾಧೀಶೆಯನ್ನ ಬದಲಿಸುವಂತೆ ಅರ್ಜಿ ಸಲ್ಲಿಸಿದ್ದರು, ಆದರೆ ಅದು ವಜಾವಾಗಿತ್ತು.